ನಮಸ್ಕಾರ. ವೇದಿಕೆ ಮೇಲೆ ಕೂತಿರ್ತಕ್ಕಂಥ ಗುರೂಜಿಯವರಿಗೆ, ಕಾಳಂಜಿಯವರಿಗೆ, ರಕ್ಷಿತಿಯವರಿಗೆ, ಉಮೇಶ್ ಅವರಿಗೆ, ರೋಜೆ, ನನ್ನ ಸ್ನೇಹಿತರಾದಂಥ ಯೋಗ. ನಾನು ಮಾತನಾಡ್ತೇನೆ, ನಾನೊಬ್ಬ ಬ್ಯಾಕ್ಸ್ಟೇಜ್. ಆದರೆ ನನ್ನ ವೃತ್ತಿ ಮಾತ್ರ ಪುಸ್ತಕಗಳನ್ನು ತಯಾರು ಮಾಡ್ತೀನಿ, ಸಿದ್ಧ ಮಾಡೋದನ್ನ ತಯಾರು ಮಾಡ್ತೀನಿ. ಅಂದರೆ ಡಿ ಕೆಲಸ ಮಾಡ್ತೀನಿ, ಪುಸ್ತಕ ಹಂಚಾಕಿಸ್ತೀನಿ ಎಲ್ಲ ಮಾಡ್ತೀನಿ. ಒಂದು ದಿವಸ ಯೋಗಾನಂದ ಅವ್ರು ಫೋನ್ ಮಾಡಿಬಿಟ್ಟು, ಸಾರ್ ನೀವು ಮನೆಗೆ ಬರಬೇಕು, ಸ್ವಲ್ಪ ಮಾತಾಡಬೇಕು, ನಮ್ಮ ಫ್ರೆಂಡ್ ಬಂದು ಕರ್ಕೊಂಡ್ಬರ್ತೀನಿ. ಆಯಿತು ಬನ್ನಿ. ನಮ್ಮ ಉಮೇಶ್ ಅವ್ರನ್ನ ಕರ್ಕೊಂಡ್ಬಂದಾಗ ಏನು ವಿಷಯ, ಸರಿ ನಮಗೆ ಇದೆ, ಇದನ್ನು ತಾವು ದಯವಿಟ್ಟು ಪುಸ್ತಕ ರೂಪವಾಗಿ ಮಾಡ್ಕೊಳ್ಬೇಕು. ಆಯ್ತಪ್ಪ, ಅದಕ್ಕೇನಂತೆ ನಮ್ಮ ವೃತ್ತಿನೇ ಅದು ಮಾಡ್ತೀವಿ ಒಪ್ಕೊಂಡೆ. ಆಮೇಲೆ ಅವ್ರಿಗೆ ಕೇಳಿ, ನೀವೇ ಪಬ್ಲಿಷ್ ಮಾಡ್ತೀರಾ ಅಥವಾ ಬೇರೆಯವ್ರು ಪಬ್ಲಿಷಿಂಗ್ ಕೊಡ್ತೀರಾ? ಏನಲ್ಲ ಸರ್, ನಾನೇ ಮಾಡ್ತೀನಿ. ಈ ಕಾಫಿ ಮೀಮಾಂಸೆನಲ್ಲೂ ಸಹ ಇದ್ರ ವಿಷಯವಾಗಿ ಚರ್ಚೆ ಆಗಿದೆ, ನನಗೆ ಗೊತ್ತಿರಲಿಲ್ಲ. ಈಗ ನಾಳೆ ನಾಳೆಯವ್ರು ಹೇಳಿದ್ರೆ ಅರ್ಥ ಆಯ್ತು. ಅರ್ಥ 2ನೇ ಪಾಯಿಂಟ್ ಹೇಳಿದ್ರು, ಯಾರು ನಿಮಗಿಂದ ಅರ್ಥ ತಂದುಕೊಡತ್ತ ಅಂತ ಕೇಳಿದ್ರೆ ನಾನು ಉಮೇಶ್ ಅವರು. ಯಾಕೆಂದ್ರೆ ಪಬ್ಲಿಷ್ ಮಾಡೋದೇನಂತ ಒಳ್ಳೆ ವೃತ್ತಿನೂ ಅಲ್ಲ, ಅದು ಹವ್ಯಾಸನೂ ಅಲ್ಲ, ಕಳ್ಕೊಳ್ಳೋದೇನೆ ಅದು. 1000 ಪುಸ್ತಕಕ್ಕೆ ಎಷ್ಟೋ 1000 ರೂಪಾಯಿ ಹಾಕ್ಕೊಟ್ಟು ನಾವು ಪ್ರಿಂಟ್ ಮಾಡ್ಕೊಡ್ತೀವಿ, ಎಲ್ಲ ಆಗುತ್ತೆ, ಸರಿ. ಅದು ತಗೊಳ್ಳೋದು ಯಾಕೆ, ಖರ್ಚಾಗೋದು ಯಾಕೆ? ಅದಷ್ಟು ಖರ್ಚಾದ್ರೆ ಇವರು ನಿರಾಸವಾಗಿ ಇರ್ಬೋದು, ಇನ್ನೊಂದು ಪುಸ್ತಕನ ಪಬ್ಲಿಷ್ ಮಾಡೋದಂತ ಒಂದು ಇದಕ್ಕೆ ದೃಷ್ಟಿ ಹರಿಸ್ಬೋದು. ಅದು ಆಗೋದಿಲ್ಲ. ಈ ಒಂದು ದಿವಸ ಬಹಳ ಕಷ್ಟ ಇದೆ. ಪುಸ್ತಕಗಳು ತಗೊಳ್ಳೋದಿಲ್ಲ, ಓದೋರು ಬಹಳ ಕಡಿಮೆ ಆಗಿದ್ದಾರೆ. ಆದರೆ ಇಲ್ಲ ಹಠ ಹೇಳಿದ್ರು, ನಾನು ಮಾಡ್ತೀನಿ ಸರ್, ನೋಡೋಣ, ಅದು ನಾನೇ ಯೋಚನೆ ಮಾಡೋಣ, ಫಸ್ಟ್ ಪುಸ್ತಕ ಫಿನಿಶ್ ಮಾಡ್ತೀನಿ. ಆಯ್ತು ಅಂದ್ಬಿಟ್ಟು ತಗೊಂಡೆ. ಅದರ ಅವರೇ ಕೆಲವೆಲ್ಲ ಟೀಕೆ ಮಾಡಿದ್ರು, ಅದನ್ನ ನನಗೆ ಕಳಿಸಿದ್ರು, ನಾನು ಬರೆಯೋದಲ್ಲಿ. ನಾವು ಸಾಮಾನ್ಯವಾಗಿ ಡಿ ಕೆಲಸ ಮಾಡೋರು ಅಥವಾ ಪ್ರೆಸ್ಸಿಂಗ್ ಕೆಲಸ ಮಾಡೋರಿಗೆ ಅದರೊಳಗೆ ಯಾವುದೇ ಕೃತಿನಲ್ಲಿ ಇನ್ವಾಲ್ವ್ ಆಗೋದಿಲ್ಲ, ಆಗಲೂಬಾರ್ದು. ಬರೀ ನಮಗೆ ಪದಗಳು ಪದಗಳಾಗೆ ಕಾಣಿಸ್ಬೇಕು, ವಾಕ್ಯಗಳಾಗಬಾರ್ದು, ಏನೂ ಆಗಬಾರ್ದು, ಸುಮ್ಮನೆ ಪದಗಳಾಗಿರ್ಬೇಕಷ್ಟೇ, ಅಕ್ಷರಗಳಾಗಿರ್ಬೇಕು. ನಾವು ಅಕ್ಷರ ಎಲ್ಲ ತಪ್ಪಾಗಿದೆ, ಕಾಗೋಟೆ ಎಲ್ಲ ತಪ್ಪಾಗಿದೆ, ಇದು ನಮಗೆ ಬಹಳ ಮುಖ್ಯವಾದ ವಿಷಯ. ನಾನು ಇವ್ರು ಕಾದಂಬರಿನ ಓದಕ್ಕೆ ಶುರು ಮಾಡಿದ್ಮೇಲೆ ನನ್ನ ಒಳಗೆ ಕೇಳ್ಕೊಂಡ್ಬಿಡ್ತು. ಇದು ಆಮೇಲೆ ಯೋಚನೆ ಮಾಡಕ್ಕೆ ಶುರು ಮಾಡಿದೆ, ಬಹಳ ಒಳ್ಳೆ ಹ್ಯೂಮನ್ ಇದೆ ಅದು ನನ್ನನ್ನು ಫಸ್ಟ್ ಹೇಳ್ಬೋದು. ಎಂತ ಹ್ಯೂಮನ್, ಅವ್ರು ನೋಡಿದ್ರೆ ಅವ್ರು ನಗೋದೇ ಇಲ್ಲ ವ್ಯಕ್ತಿ. ಆದ್ರೆ ಕಾದಂಬರಿ ಓದಿದ್ರೆ ಶುರುವಿನಲ್ಲೇ ನಮಗೆ ನಗು ಬರ್ಸುತ್ತೆ. ನಗು ಅಂತಂದ್ರೆ ನಗು ಅನ್ನೋದಲ್ಲ, ಹಾಸ್ಯ, ಬಹಳ ಒಳ್ಳೆ ಹಾಸ್ಯ ಇದೆ. ಅಷ್ಟು ಚೆನ್ನಾಗಿ ನಿರೂಪಿಸಿದ್ದಾರೆ ಎಲ್ಲ. ಉದಾಹರಣೆಗೆ ಮಕ್ಕಳು, ಚಿಕ್ಕ ಮಕ್ಕಳು ಎಲ್ಲ ನಾನು ಚಿಕ್ಕ ಹುಡುಗಾಗಿದ್ದಾಗ ಅನುಭವಿಸಿದಂಥ, ಇದು ಪ್ರಾಯಶಃ ನನ್ನ ವಯಸ್ಸಿನಲ್ಲ ಇದ್ದಾರೆ, ಅವ್ರಿಗೂ ಸಹ ಅದೇ ಅನುಭವ ಆಗಿರುತ್ತೆ. ಮೂಗಲ್ಲಿ ಸಿಂಬಳ ಬರ್ತಾರೆ, ಚಡ್ಡಿ ಜಾರ್ಕೊಂಡು ಹೋಗ್ತಾ ಇದ್ದಾರೆ. ಆ ಚಡ್ಡಿಗೆ ಆಶ್ರಯ ಏನಂದ್ರೆ ಒಂದು ಹುಡುದಾರ ಅಷ್ಟೇ. ಅದು ಬಹಳ ಚೆನ್ನಾಗಿ ಹೇಳಿದ್ದಾರೆ ಅವರು, ಬಹಳ ಚೆನ್ನಾಗಿ ನಿರೂಪಣೆ ಮಾಡಿದ್ದಾರೆ. ಮೂಗಲ್ಲಿ ಸಿಂಬಳ ಬರ್ತಾ ಇದ್ರೆ ಖರ್ಚಿಲ್ಲ, ಬಿಕ್ಕಿಲ್ಲ, ಏನಿಲ್ಲ, ಇಲ್ಲ ಅಷ್ಟೇ. ಅದು ಕಲೆ ಎಲ್ಲ ಇಲ್ಲಿ ಬಿದ್ದಿರುತ್ತೆ, ಇಡೀ ಕಲೆ. ಅದು ಎಷ್ಟು ಚೆನ್ನಾಗಿ ನಿರೂಪಿಸಿದ್ದಾರೆ ಅಂದ್ರೆ, ನಿಜಪ್ಪ ನೀನು ಹೇಳಿದ ಕರೆಕ್ಟ್ ಅಂತ ಒಂಥರ ನಮಗೂ ಒಂಥರ ಮನಸ್ಸಿಗೆ ಒಂಥರ ಆಹ್ಲಾದವನ್ನು ಉಂಟು ಮಾಡುವಂಥ ವಿಷಯ. ಏನಪ್ಪ ಬಹಳ ಮುಖ್ಯವಾದ ಅಂತಂದ್ರೆ, ಇವರು ಸಾಹಿತ್ಯನ ಯಾವ ರೀತಿ ನೋಡ್ತಾರೆ ಅನ್ನೋದಕ್ಕೆ ಬಹಳ ಇವರೇ ಹೇಳ್ಕೊಂಡಿದ್ದಾರೆ ಹೇಗೆ ಅಂತ. ಮತ್ತು ಅವ್ರ ಧೋರಣೆ ನನಗೆ ಬಹಳ ಹಿಡಿಸಿದೆ. ಹಳೆ ಬೇರು ಹೊಸ ಚಿಗುರು ಎಂಬಂತೆ ಬೇಕು ಬೇಡಗಳನ್ನು ಅವಲೋಕಿಸಿ ವಿವೇಚನೆಯಿಂದ ಒಳ್ಳೆಯ ವಿಷಯಗಳನ್ನು ಅಳವಡಿಸಿಕೊಳ್ಳಬೇಕು. ನಮ್ಮ ನೆಲ, ಜಲ, ಸಂಸ್ಕೃತಿ, ಸಂಪ್ರದಾಯ ಯಾವುದನ್ನು ಬಿಟ್ಟುಕೊಡಬೇಕು. ಲೋಪ ದೋಷಗಳನ್ನು ತೆಗೆದು ನಮ್ಮ ಮುಂದಿನ ಪೀಳಿಗೆಗಳಿಗೆ ಹಳೆಯ ವಿಷಯಗಳನ್ನು ಹೊಸ ಬದುಕಿಗೆ ಜೋಡಿಸಿ ಬದುಕಿನ ರಸದೌತಣ ಉಡುಪಡಿಸಬೇಕು ಎಂಬುದೇ ನನ್ನ ಆಶಯ. ಕೇವಲ ತನ್ನ ಸಿದ್ಧಾಂತಕ್ಕೆ ಅಥವಾ ಕೆಲವು ಲೋಪದೋಷಕ್ಕೆ ಹಳೆಯದನ್ನು ನಿರ್ಲಕ್ಷಿಸಿ ಹೊಸ ಬದುಕನ್ನು ಕೊಡಲು ಹೋಗಿ ಮತ್ತೊಂದು ರೂಪಕ್ಕೆ ತಳ್ಳಬಾರದು. ನಮ್ಮ ಇಂದಿನ ಯುವ ಪೀಳಿಗೆಗೆ ನಮ್ಮ ಹಿರಿಯರ ಅತ್ಯಮೂಲ್ಯವಾದ ಬದುಕಿನ ಶೈಲಿಯನ್ನು ಪರಿಚಯಿಸುವಂತಾಗಬೇಕು. ಇದು ಇವರ ಧೋರಣೆ.
ಸಾಹಿತ್ಯವನ್ನು ಇವರು ಯಾವ ರೀತಿ ಸೃಷ್ಟಿ ಮಾಡಬೇಕು ಅಂತ ಇದ್ದಾರೆ ಅನ್ನೋದಕ್ಕೆ ಇದು ಸೂಚನೆಯಾಗಿದೆ. ಇದನ್ನ ಇವರು ಹೇಗೆ ಮುಂದುವರಿಸಲಿ, ಬಹಳ ಸಂತೋಷ. ಇವರ ಕಾದಂಬರಿಯಲ್ಲಿ ನಾನು ಕಂಡ್ಕೊಂಡ ಹಾಗೆ ಕಾರಂತರ ಪ್ರಭಾವ, ಅಂದರೆ ಶಿವರಾಮ್ ಕಾರಂತರ ಪ್ರಭಾವ, ಕೆಲವು ಕಡೆ ನಮ್ಮ ತೇಜಸ್ವಿಯವರ ಪ್ರಭಾವ, ಇದೆಲ್ಲ ಇರುವ ಬಹಳ ಒಳ್ಳೆಯದು. ಇದನ್ನ ಹಾಗೆ ಮುಂದುವರಿಸಿ. ಮಾತ್ರ ಇವರ ಪಾತ್ರಗಳ ಜೊತೆ ಇವರು ಭಾರಿ ನಿರ್ಲಿಪ್ತತೆಯಿಂದ ವ್ಯವಹರಿಸ್ತಾರೆ. ಯಾವುದ್ರಿಗೂ ಇನ್ವಾಲ್ವ್ ಆಗೋದಾಗಲಿ, ಎಮೋಷನಲ್ ಆಗೋದಾಗಲಿ ಮಾಡದೆ ಬಹಳಷ್ಟು ಅಂತರವನ್ನು ಕಾಪಾಡಿಕೊಂಡು ಇವರೆಲ್ಲ ಪಾತ್ರಗಳನ್ನು ರಚಿಸಿದ್ದಾರೆ. ಹಾಗಾಗಿ ಇದು ಬಹಳ ಒಂದು ಒಳ್ಳೆಯ ಕೃತಿ ಅಂತ ನನ್ನ ಅಭಿಪ್ರಾಯ. ಮತ್ತು ಇವರು ನಮ್ಮ ರಕ್ಷಿದೇವರು ಹೇಳಿದಾಗ ಈಗ ಅತ್ಯುತ್ತಮ ನಾಟಕಗಳಾಗಿರುತ್ತೆ, ಬಹಳ ಒಳ್ಳೆ ಪ್ರೊಡಕ್ಷನ್ ಆಗಿರುತ್ತೆ, ಆದರೆ ಅವೆಲ್ಲ ಒಳ್ಳೆ ಸಾಹಿತ್ಯ ಕೃತಿಗಳಾಗಿರೋದಿಲ್ಲ. ವಿವೇಕಾನಂದ ಸಹ ಇದೇ ಮಾತನ್ನು ಹೇಳ್ತಾ ಇದ್ದಾರೆ. ನಮಗೆ ಒಬ್ಬ ಶೇಕ್ಸ್ಪಿಯರ್ ತರ ಒಂದು ಒಳ್ಳೆ ಪ್ರದರ್ಶನ ಕೃತಿಯು ಮತ್ತು ಸಾಹಿತ್ಯ ಕೃತಿಯು ಸೃಷ್ಟಿ ಮಾಡಕ್ ಸಾಧ್ಯವಾಗಿದೆ. ತಿಳಿದಂತ ಓದಿರುವಂತಹ ನೀವುಗಳನ್ನ ಇನ್ನೂ ಸ್ವಲ್ಪ ಆಮೂಲಕರವಾಗಿ ಚರ್ಚಿಸಬೇಕು ಅಂತ ನನ್ನ ಅಭಿಪ್ರಾಯ. ಆಗಿಲ್ಲ, ಬಹಳ ಕಡಿಮೆ ಆಗಿದೆ. ಬಟ್ ನಮ್ಮ ಉಮೇಶ್ ಅವರು ಈ ಕಾದಂಬರಿಯನ್ನು ರೂಪಿಸುವಾಗ ನನಗೆ ತಿಳಿದಾಗೆ ಸುಮಾರು 22-23 ಅಧ್ಯಾಯ ಇದೆ. ಪ್ರತಿಯೊಂದು ಸ್ವತಂತ್ರವಾಗಿ ನಿಂತುಕೊಳ್ಳುತ್ತೆ. ಹಾಗಾಗಿ ಅದನ್ನ ಒಂದೊಂದು ಬಿಡಿ ಕಥೆಗಳನ್ನಾಗಿ ಪ್ರಕಟಿಸಬಹುದಾಗಿತ್ತು. ಆಮೇಲೆ ಇನ್ನೊಂದೇನೆಂದ್ರೆ ಎಲ್ಲೋ ಒಂದ್ ಕಡೆ ಇವರಿಗೆ ನಾಟಕದ ಒಂದು ನಿರೂಪಣೆಯ ಇದು ಸಿದ್ಧಿ ಆಗಿದೆ. ನಾಟಕದ ಡೈಲಾಗ್ಗಳನ್ನ ಹೇಗೆ ಹೇಳಿಸ್ಬೇಕು ಅಷ್ಟು ಚೆನ್ನಾಗಿ ಇವರ ಪುಸ್ತಕದಲ್ಲಿ ಮಾತುಗಳು, ಪಾತ್ರಗಳು ಆಡುವಂತಹ ಮಾತುಗಳು ಚೆನ್ನಾಗಿ ಬರುತ್ತೆ. ಬಹಳ ಸಂತೋಷ. ಮತ್ತು ಇವರು ಕೆಲವು ನಾಟಕಗಳನ್ನು ಬರೆದಿದ್ದಾರಂತೆ. ಆ ನಾಟಕಗಳು ಸಹ ಪಬ್ಲಿಷ್ ಆಗುವಾಗಲಿ. ಮತ್ತು ಈ ಕೃತಿ ದಯವಿಟ್ಟು ಎಲ್ಲರೂ ಕೊಂಡುಕೊಂಡು ಇದನ್ನ ಮರುಮುದ್ರಣಕ್ಕೆ ಆಗೋ ಹಾಗೆ ಮಾಡಬೇಕು ಅಂತ ನನ್ನ ಕೋರಿಕೆ. ದಯವಿಟ್ಟು ಇದಕ್ಕೆ ಎಲ್ಲರೂ ಸಹಕರಿಸ್ತೀರ. ಅವ್ರಿಗೆ ಅಷ್ಟೇ ಎಲ್ಲ ನಮಗೂ ಅನುಕೂಲ. ನನ್ನ DTP ಮಾಡುವಾಗ